ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ಥರ್ಸ್ಡೇ ಈವ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ವೆದರ್ ತುಂಬ ಚೆನ್ನಾಗಿದೆ, ಔಟ್ಸೈಡ್ ತೋರಿಸ್ತೀನಿ. ಆ್ಯಂಡ್ ನೋಡೋಣ ಇವತ್ತು ಏನಿದೆ ಅಂತ. ಬನ್ನಿ. ಹಾಯ್ ಅಣ್ಣ. ಹಾಯ್ ಹಾಯ್ ಹಾಯ್. कसं न्यू कुठबळेचा न्यू कुठबळच कसं तू आपला ವಿಡಿಯೋ ಈವ್ನಿಂಗ್ ರವಾ ಇಡ್ಲಿ ಮತ್ತು ಚಟ್ನಿ. ಇವಾಗ ಜಸ್ಟ್ ರೂಮ್ಗೆ ಬಂದೆ. ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊರಗಡೆ ಹೋಗಬೇಕು. ನನ್ನ ಡ್ರೆಸ್ ಏನಿದೆ ಅದನ್ನು ಅಲ್ಟ್ರೇಷನಿಗೆ ಕೊಡಬೇಕಿತ್ತು. ಮತ್ತು ನಾಳೆ ಆದರೆ ಫ್ರೈಡೇ ಸಂಜೆ ಅಥವಾ ಮಧ್ಯಾಹ್ನಕ್ಕೆ ಉಡುಪಿಗೆ ಹೋಗಿ ಅಲ್ಲಿ ಕೊಟ್ಟಿರುವಂತಹ ಅಲ್ಟ್ರೇಷನಿಗೆ ಕೊಟ್ಟಿದ್ದ ಡ್ರೆಸ್ಸನ್ನು ಕೂಡ ತರಲಿಕ್ಕಿದೆ. ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ನಿನಗೆ ದಿನಕ್ಕೊಂದು 10 ಸಲ ಬಾಗಿ ವಾಷನ್ನ ಯೂಸ್ ಮಾಡಿ, ಕ್ಲೆನ್ಸರನ್ನು ಯೂಸ್ ಮಾಡಿ. ಅಟ್ಲೀಸ್ಟ್ ರಾಮ್ನ ಪ್ಲೀಸ್ 1 सेकंड. कौन है ये लोग, कहाँ से आते हैं? तू 1 सेकंड राबिरे. ಅಟ್ಲೀಸ್ಟ್ 60 ಸೆಕೆಂಡ್ಸ್ 1 ಮಿನಿಟ್ ನಿಮ್ಮ ಫೇಸನ್ನು ಚೆನ್ನಾಗಿ ಅದರಿಂದ ಮಸಾಜ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನೀವೇನು ಸನ್ಸ್ಕ್ರೀನನ್ನು ಯೂಸ್ ಮಾಡಿರ್ತೀರಾ ಆರ್ ಮಾಯಿಶ್ಚರೈಸರನ್ನು ಯೂಸ್ ಮಾಡಿರ್ತೀರಾ ಅದು ಚೆನ್ನಾಗಿ ರಿಮೂವ್ ಆಗಬೇಕು. ಅದಕ್ಕೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದ್ರೆ ಸಾರಿ. ಸರಿ ಇಲ್ಲ, 5 ನಿಮಿಷಕ್ಕೆ ಎದ್ರು ಮುಂದೆ ಹಿಂದೆ ಸೈಡ್ಗೆಲ್ಲ ಮಾಡ್ತಿರ್ತಾನೆ. ಇದು ನೀತು ಬರ್ಡೇಗೆ 2 ಡ್ರೆಸ್ ತೆಗೆದಿಟ್ಟಿದ್ದೀನಿ. ಯಾವ್ದು ಹಾಕೋದಂತ ಗೊತ್ತಿಲ್ಲ. ಇದು ನಾನು ಲಾಸ್ಟ್ 1-2 ಇಯರ್ಸ್ ಬ್ಯಾಕ್ ಬರ್ಡೇಗೆ ಆಲ್ರೆಡಿ ಹಾಕಿದ್ದೀನಿ. ಇದು ಒಂದೇ, ಇದು ಮೊನ್ನೆ ಇದು ಬ್ಯಾಂಗ್ಳೂರಿಂದ ತಂದಿದ್ದು. ಇದೆರಡರಲ್ಲಿ ಯಾವುದಾದ್ರೂ ಒಂದು ಹಾಕಬೇಕು. ಇದನ್ನೀಗ ಅಲ್ಟರ್ ಮಾಡಿ ತರೋಣ ಅಂತ ಎಣಿಸಿದ್ದೀವಿ. ಲೈಕ್ ಹ್ಯಾಂಡ್ಸನ್ನು ಅಟ್ಯಾಚ್ ಮಾಡೋಣ ಅಂತ ಅಷ್ಟೇ. ಅಲ್ಲಿ ಹೋಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಯಿತು, ಅಲ್ಟ್ರೇಷನಿಗೆ ಕೊಟ್ಟು ಬಂದಿದ್ದೀವಿ. ಆ್ಯಂಡ್ ಕೊಟ್ಟಿದ್ದನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಅದೇ ಅದೇ ಮೂಡವೀಗ ವಿನೂತನ ರೂಪ ತಾಳಿ ನಿನ್ನ ಸೋಕಿದೆ. ಏನಂದರೆ ಇವಾಗ ನೈಟ್ ಡಿನ್ನರ್ಗೆ ಔಟ್ಸೈಡಿಂದ ತರಿಸಿದ್ದೀವಿ ಪಾರ್ಸೆಲ್. ಮತ್ತು ಕೋಕ್, ನೀತದ ಫೇವ್ರೆಟ್ ಅಲ್ವಾ. ಇವಾಗ ಟೈಮ್ ಬಂದುಬಿಟ್ಟು 9 ಆಗಿದೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಆ್ಯಂಡ್ ನಾಳೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಶಾಮಿಯಾನ ಬೇಡ, ಇಲ್ಲೇ ಹಂಗ ಕೊಡ್ತೀನವ. ಸ್ಟೇಜ್ ಕೊಡ್ನವ. ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಚಟ್ನಿ ಮತ್ತು ಸಾಂಬಾರ್. ಇವಾಗ ಜಸ್ಟ್ ರೂಮ್ಗೆ ಬಂದೆ. ಫೇಸಿಗೆ ಮಾಯ್ಶ್ಚರೈಸರನ್ನು ಯೂಸ್ ಮಾಡಿದಾಗ ಸ್ವಲ್ಪ ಥಿಕ್ ಏನು ಬರುತ್ತೆ ಆ ಥರದ ಮಾಯ್ಶ್ಚರೈಸರ್, ಥಿಕ್ ಮಾಯ್ಶ್ಚರೈಸರನ್ನು ಯೂಸ್ ಮಾಡಿ.
ಆ್ಯಂಡ್ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿದ ಮೇಲೆ ಒಂದು ಸ್ವಲ್ಪ 2 to 3 ಮಿನಿಟ್ಸ್ ಆದರೂ ಗ್ಯಾಪ್ ಕೊಟ್ಟು ಅದಾದಮೇಲೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿ. ಡೈರೆಕ್ಟ್ ಫೇಸಿಗೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಮಾಯ್ಶ್ಚರೈಸರ್ ಸ್ವಲ್ಪ ಸ್ಕಿನ್ನಿಗೆ ಅಬ್ಸಾರ್ಬ್ ಆಗಲಿ, ಅದಾದಮೇಲೆ ಸನ್ಸ್ಕ್ರೀನನ್ನು ಯೂಸ್ ಮಾಡ್ಕೊಳ್ಳಿ. ಯಾವತ್ತೂ ಹೀಗೆ ಮಾಡಿ, ಯಾವುದೇ ಸ್ಕಿನ್ ಟೈಪ್ ಇರಲಿ ಹೀಗೆ ಯೂಸ್ ಮಾಡಿ. ಆ್ಯಂಡ್ ಒಂದು ಒಳ್ಳೆ ಲಿಪ್ ಬಾಮನ್ನು ಕೂಡ ಯೂಸ್ ಮಾಡಿ. ಇಷ್ಟೇ. ಒಂದು 2 ಮಿನಿಟ್ಸ್ ಬಿಟ್ಟು ನಾನು ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ತೀನಿ. ಈ ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಇವಾಗ ಉಡುಪಿಗೆ ಹೋಗಬೇಕು. ಮೊನ್ನೆ ಅಲ್ಟ್ರೇಷನಿಗೆ ಕೊಟ್ಟಿದ್ದು ಬಟ್ಟೆನ ತಗೊಂಡು ಬರಬೇಕು. ಆ್ಯಂಡ್ ನಾನು ನಿನ್ನೆ ಏನು ಅಲ್ಟ್ರೇಷನಿಗೆ ಕೊಟ್ಟೆ ಅದೇನಾಗಿದೆ ಅಂದರೆ ಸ್ವಲ್ಪ ಕಲರ್ ಡಲ್ ಥರ ತೋರ್ತಾ ಇದೆ ಬರ್ಡೇಗೆ. ಸೊ ಬೇರೆ ಎಲ್ಲಾದರೂ ಶಾಪಲ್ಲಿ ಕಲೆಕ್ಷನ್ಸ್ ಇದೆಯಾ ಅಂತ ನೋಡಿಕೊಂಡು ಸಿಕ್ಕಿದ್ರೆ ಅದನ್ನು ಹಾಕ್ತೀನಿ, ಇಲ್ಲಾಂದರೆ ಅಲ್ಟ್ರೇಷನಿಗೆ ಏನು ಕೊಟ್ಟಿದ್ದೀನಿ ಅದನ್ನೇ ಹಾಕೋದು ಅಂತ ಎಣಿಸಿದ್ದೀನಿ. ಈ ಗರ್ಲ್ಸ್ ಇದು ಈ ಡ್ರೆಸ್ ಸೆಲೆಕ್ಷನ್ ಅಂತೂ ಇಷ್ಟು ಕಷ್ಟ. ಆ್ಯಂಡ್ ಇವತ್ತು ಲಂಚಿಗೆ ಬ್ರೆಡ್, ಕೆಚಪ್ ಮತ್ತು ಮೈನೀಸ್ ಹಾಕ್ಕೊಂಡಿದ್ದೀನಿ. ಇವಾಗ ಫಾಸ್ಟ್ ತಿಂದು ಹೊರಟು ನಾನು ನಿಮಗೆ ಸಿಗ್ತೀನಿ. ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಚಂದು? ಸಾರಿ आणि मला झालं. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್, ಟೈಮ್ ಬಂದುಬಿಟ್ಟು 10 ಆಗಿದೆ. ನಿನ್ನೆ ಫ್ರೈಡೇ ನಾನು ಹೇಳಿದ್ದೆ ಅಲ್ಲ ಉಡುಪಿಗೆ ಹೋಗ್ಲಿಕ್ಕಿದೆ, ಅಲ್ಟ್ರೇಷನಿಗೆ ಕೊಟ್ಟು ತೊಗೊಂಡು ಬರಬೇಕು ಅಂತ. ತೊಗೊಂಡು ಬರಲಿಕ್ಕಾಗಲಿಲ್ಲ. ಬಿಕಾಸ್ ಅವ್ರೇನು ಮಾಡಿದ್ದಾರೆ, ಅಲ್ಟರ್ ಮಾಡೋದನ್ನು ಎಲ್ಲ ಮೆಷರ್ಮೆಂಟ್ಸನ್ನು ತೊಗೊಂಡಿದ್ದಾರೆ ಮತ್ತು ಸರಿ ಮಾಡಿ ಕೊಡಲಿಲ್ಲ. ಸೊ ವಾಪಸ್ ಅವ್ರ ಹತ್ರನೇ ಕೊಟ್ಟು ಬಂದಿದ್ದೀವಿ ಜಯಲಕ್ಷ್ಮಿಯಲ್ಲಿ. ಅತ್ತಿಗೆದ್ದು ಡ್ರೆಸ್ ಅದು. ಆ್ಯಂಡ್ ನಂದು ಡ್ರೆಸ್ ನನಗೆ ವಾಪಸ್ ಇಲ್ಲಿ ಏನಾಯಿತು, ಇಲ್ಲಿ ಅಲ್ಟ್ರೇಷನಿಗೆ ಕೊಟ್ಟಿದ್ದೆ ಅಲ್ವಾ, ಇವ್ರೇನು ಹೇಳಿದರು ಅದು ಅಲ್ಟ್ರ್ ಮಾಡಲಿಕ್ಕಾಗಲ್ಲ ಅಂತ. ಬಿಕಾಸ್ ಅದು ಮಟೀರಿಯಲ್ ಸ್ವಲ್ಪ ಬೇರೆ ಇದೆ. ಅದಕ್ಕೆ ನಾನು ಗೀತಾಂಜಲಿಯಲ್ಲಿ ಚೆಕ್ ಮಾಡಿದೆ, ಅಲ್ಲಿ ಒಂದು ಡ್ರೆಸ್ ಸಿಕ್ತು, ಅದು ಕೂಡ ಅಲ್ಟ್ರ್ ಮಾಡಬೇಕಿತ್ತು. ಸೊ ಅದನ್ನು ಕೂಡ ಕೊಟ್ಟು ಬಂದಿದ್ದೀನಿ. ಆ್ಯಂಡ್ ಇವತ್ತು ಹೋಗಿ ಸಂಜೆ, ಅಂದರೆ ಸ್ಯಾಟರ್ಡೆ, ಇವತ್ತು ಸ್ಯಾಟರ್ಡೆ ಅಲ್ಲ, ಸ್ಯಾಟರ್ಡೆ ಸಂಜೆ ಹೋಗಿ ಕಲೆಕ್ಟ್ ಮಾಡಬೇಕು. ಇದೇ ಆಯಿತು ಮೊನ್ನೆಯಿಂದ. ಅಲ್ಟ್ರೇಷನಿಗೆ ಕೊಡು, ಚೇಂಜ್ ಮಾಡು, ಬೇರೆ ನೋಡು. No, God, please, no, no. ಆ್ಯಂಡ್ ಇವಾಗ ಕೆಳಗೆ ಹೋಗೋಣ ಬನ್ನಿ. ಅಂತ ಸೆಕೆ ಮರ್ರೆ, ಎ ಸಿ ಕೂಡ ವರ್ಕ್ ಆಗಲ್ಲ. ಹಾಂ, ನೀತು ಎದ್ದಿದ್ದಾನೆ. ನೀತು ಗುಡ್ ಮಾರ್ನಿಂಗ್. ನನಗೆ ಇವಾಗ ಗುಡ್ ಮಾರ್ನಿಂಗ್ ಆಯಿತು. ಅವರೆಲ್ಲ 6 ಗಂಟೆಗೆ ಎದ್ದಿದ್ದಾರೆ. ಇದು ಯಾರು? ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಉದ್ದಿನ ದೋಸೆ. ಎಣ್ಣೆ ಮಿಲ್ಲಿದೆ ಅಂತ ಫುಲ್ ಇದು ಪ್ಯಾನ್ಗೆ ಎಣ್ಣೆ ಹಾಕಿಟ್ಟಿದೆ. ಇಲ್ಲಿ ಕೊಡಿ, ಓಪನ್ ಮಾಡಿ ಕೊಡ್ತೀನಿ.
ತಗೊಳ್ಳಿ. ಆ್ಯಂಡ್ ಇವಾಗ ಕ್ವಿಕ್ಕಾಗಿ ಹೀರೆಕಾಯಿ ಚಟ್ನಿಯನ್ನು ಹೇಗೆ ಮಾಡೋದಂತ ರೆಸಿಪಿನ ಶೇರ್ ಮಾಡ್ತೀನಿ. ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಕಡಾಯಿನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಕಾಳುಮೆಣಸು, 2ರಿಂದ 3 ಒಣಮೆಣಸು ಆ್ಯಂಡ್ 1 ಗ್ರೀನ್ ಚಿಲ್ಲಿ, ಸ್ವಲ್ಪ ಹುಣಸೆ ಹುಳಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಇಡೀ ಹೀರೆಕಾಯಿಯ ಸಿಪ್ಪೆಯನ್ನು ಮಾತ್ರ ಆ್ಯಡ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ಕಾಯಿ ತುರಿ, ಬೆಲ್ಲ, ಸಾಲ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಒಂದು 5 to 10 ಮಿನಿಟ್ಸ್ ಅದನ್ನು ಚೆನ್ನಾಗಿ ಕುದಿಸಬೇಕು. ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದನ್ನು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಆ್ಯಂಡ್ ಇಲ್ಲಿ ಒಂದು 2ರಿಂದ 3 ಬೆಳ್ಳುಳ್ಳಿ ಆ್ಯಂಡ್ ಸ್ಮೂತ್ ಪೇಸ್ಟಾಗಿ ಮಾಡಿದರೆ ಚಟ್ನಿ ರೆಡಿ. ಇವತ್ತು ಲಂಚ್ಗೆ ಚಪಾತಿ ಮತ್ತು ಎಣ್ಗಾಯಿ ಮಾಡಿದ್ದಾರೆ ಆ್ಯಂಡ್ ಸ್ವಲ್ಪ ಪಪ್ಪಾಯಿ. ಹೀಗೆ ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.